ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ ಪ್ರಾಸಿಕ್ಯೂಷನ್ ಫೈಟ್. ನ್ಯೂಸ್ 18ಗೆ ಈ ಬಗ್ಗೆ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಆಗಸ್ಟ್ 27ನೇ ತಾರೀಕು ಬೆಂಗಳೂರು ಸ್ತಬ್ಧ ಆಗುತ್ತಾ? ಹಾಗಾದ್ರೆ ಈ ಪ್ರಾಸಿಕ್ಯೂಷನ್ ನ ಫೈಟ್ ವಿಷಯವಾಗಿ ಏನ್ ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಿದೆ? ಹಂತ ಹಂತವಾಗಿ ನಿಮ್ಗೆ ಮಾಹಿತಿಯನ್ನ ಕೊಟ್ಕೊಂಡು ಹೋಗ್ತೀವಿ. ಒಂದ್ ಕಡೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಪಟ್ಟನ್ನ ಹಿಡಿದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇಲ್ಲಿ ಗವರ್ನರ್ ಬಿಜೆಪಿ ಹೇಳ್ದಂಗೆ ಕೇಳ್ತಾ ಇದೆ, ಕೇಂದ್ರ ಸರ್ಕಾರದ ಅಣತಿಯಂತೆ ನಡ್ಕೊಳ್ತಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಗವರ್ನರ್ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಕಿಡಿಕಾರ್ತಾ ಇದ್ದಾರೆ. ಈಗ ಮತ್ತೊಂದು ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿದೆ. ಸಿಎಂ ಪರ ಅಹಿಂದ ವರ್ಗದ ಬೃಹತ್ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ. ಬೆಂಗಳೂರಲ್ಲಿ ಅಹಿಂದ ನಾಯಕರ ಸಭೆ ಇರುತ್ತೆ. ನ್ಯೂಸ್ 18 ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ವಿಜುವಲ್ ಸಮೇತ ಮಾಹಿತಿಯನ್ನ ಕೊಟ್ಕೊಂಡು ಹೋಗ್ತೀವಿ. ಯಾವ ತರ ರೂಪುರೇಷೆಯನ್ನ ಮಾಡ್ಕೊಂಡಿದ್ದಾರೆ, ಏನ್ ಪ್ಲಾನ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅಂತಂದ್ರೆ, ಆಗಸ್ಟ್ 27ನೇ ತಾರೀಕು ರಾಜಭವನ ಚಲೋಗೆ ಕರೆಯನ್ನ ನೀಡಲಾಗಿದೆ. ಸಿಎಂ ಪರ ಶೋಷಿತ ಸಮುದಾಯಗಳ ಒಕ್ಕೂಟ ಪ್ರತಿಭಟನೆಯನ್ನ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವಂತ ಪ್ಲಾನ್ ಇದಾಗಿದೆ. ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಬೃಹತ್ ರ್ಯಾಲಿಯನ್ನ ನಡೆಸಲಾಗುತ್ತೆ. ಇನ್ನು ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. 27ನೇ ತಾರೀಕು ರಾಜಭವನ ಚಲೋ ಬಗ್ಗೆ ಒಕ್ಕೂಟದ ನಾಯಕರಾದಂತ ಅನಂತ ನಾಯ್ಕ್ ಹಾಗೇನೆ ಎಂ ರಾಮಚಂದ್ರಪ್ಪ ಅವರು ನ್ಯೂಸ್ 18ಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಸಿಎಂ ಪರ ನಾವಿದ್ದೀವಿ ಅಂತ ಹೇಳಿ ಅಹಿಂದ ಒಕ್ಕೂಟಗಳ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. 27ನೇ ತಾರೀಕು ಇದರ ಭಾಗವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಮಾಡಿ ರಾಜಭವನ ಚಲೋ ಅಂತ ಹೇಳಿ ಹಮ್ಮಿಕೊಂಡಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನ ಇದರಲ್ಲಿ ಸೇರುವಂತ ಒಂದು ನಿರೀಕ್ಷೆ ಇದೆ. ಆ ರೀತಿಯಲ್ಲಿ ರೂಪುರೇಷೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬೆಂಗಳೂರು ಆ ದಿನ 1 ಲಕ್ಷಕ್ಕೂ ಅಧಿಕ ಜನ ಸೇರ್ಕೊಂಡ್ರೆ ಸ್ತಬ್ಧವಾಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಇನ್ನು ಅಹಿಂದ ನಾಯಕ ಅಂತ ರಿಪೀಟೆಡ್ಲಿ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಾ ಇದ್ರು. ಈಗ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ನ ಒಂದು ಸಂಕಷ್ಟ ಎದುರಾಗಿರೋದ್ರಿಂದ ಆ ಅಹಿಂದ ವರ್ಗ ಇದೀಗ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅದರ ಭಾಗವಾಗಿಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮುಖಂಡರು ಸಭೆಯನ್ನ ಮಾಡಿದ್ದಾರೆ. 27ನೇ ತಾರೀಕು ಯಾವ ತರ ಪ್ರತಿಭಟನೆ ಮಾಡಬೇಕು, ರಾಜಭವನ ಚಲೋ ಹೇಗೆ ಮಾಡಬೇಕು, ಎಷ್ಟು ಜನರನ್ನ ಸೇರಿಸಬೇಕು, ಆ ಅರೇಂಜ್ಮೆಂಟ್ಸ್ ಹೇಗಿರಬೇಕು, ಎಲ್ಲದರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಅಹಿಂದ ವರ್ಗದ ಹೋರಾಟಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಇನ್ನು ಈ ಸಭೆ ಆದ್ಮೇಲೆ ನಾಯಕರು ಮಾತಾಡ್ತಿದ್ದಾರೆ, ನೋಡೋಣ. ಯಾಕೆಂದರೆ ಅವರು ಒಂದು ತಳ ಸಮುದಾಯದಿಂದ ಬಂದಿರೋರು ಆಗಿರೋದ್ರಿಂದ, ಅವರು ಕಷ್ಟಪಟ್ಟು ಬಂದಿರೋದ್ರಿಂದ ಇವು ನಮ್ಮ ಕಷ್ಟ ಏನನ್ನೋದು ಅವ್ರಿಗೆ ಅರ್ಥ ಆಗ್ತದೆ. ಆ ದೃಷ್ಟಿಯಲ್ಲಿ ಅವ್ರನ್ನ ಉಳಿಸ್ಕೊಳ್ಬೇಕು. ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಏನಾದರೂ ತೊಂದರೆ ಆದರೆ ನಾವೆಲ್ಲನೂ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ. ಈಗಾಗಲೇ ನಮ್ಮ ಒಂದು ಶಕ್ತಿಯನ್ನು ಕೂಡ ನಾವೆಲ್ಲ ಜಿಲ್ಲೆಗಳಲ್ಲೂ ಪ್ರದರ್ಶನ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇದು ರಾಮಚಂದ್ರಪ್ಪನಿಗೆ ಒಟ್ಟಾರೆ ಹೋರಾಟದ ರೂಪುರೇಷೆ ಹೇಗಿರುತ್ತೆ, ಯಾವಾಗ ಹೋರಾಟವನ್ನು ಮಾಡ್ತಾರೆ, ಎಷ್ಟು ಜನ ಸೇರ್ತಾರೆ, ಈ ಬಗ್ಗೆ ಸಂಚಾಲಕರಾಗಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಅನಂತ ನಾಯ್ಕ ಅವರು ಕೂಡ ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ಸರ್, ಯಾವತ್ತು ಹೋರಾಟ ಮಾಡ್ತೀರಾ, ಎಲ್ಲಿಂದ ಹೋರಾಟ ಆರಂಭ ಆಗುತ್ತೆ, ಎಷ್ಟು ಜನ ಸೇರ್ತಿದ್ದೀರಾ, ರಾಜ್ಯಾದ್ಯಂತ ಯಾವ್ಯಾವ ಜಿಲ್ಲೆಯಿಂದ ಬರ್ತಾ ಇದ್ದಾರೆ? ನೋಡಿ, ಇದು ಕರ್ನಾಟಕದ ಅಸ್ಮಿತೆಗೆ ವಿರುದ್ಧವಾಗಿ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ. ಕೇಂದ್ರದ ಏಜೆಂಟ್ ರೀತಿಯಲ್ಲಿ ಅವರು ವರ್ತನೆ ಮಾಡೋದು ಗೊತ್ತಾಗಿದೆ. ಇವತ್ತು ನಿಮಗೆ ಗೊತ್ತಾಗಿದೆ, ಕಳೆದ 8 ತಿಂಗಳಲ್ಲಿ ಕರ್ನಾಟಕ ರಾಜ್ಯದ 11 ಮಸೂದೆಗಳನ್ನು ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ. ಅಂದರೆ ಕನ್ನಡಿಗರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜೊತೆಗೆ ನಿಲ್ಲಬೇಕಾಗಿರೋದು ಇಡೀ ಕನ್ನಡಿಗರ ಎಲ್ಲರ ಕರ್ತವ್ಯ, ಜವಾಬ್ದಾರಿ ಅಂತ ಹೇಳಿ ಭಾವಿಸಿ ಕರ್ನಾಟಕ ಶೋಷಿತ ಸಮುದಾಯ, ಹಿಂದುಳಿದ ವರ್ಗಗಳ ಒಕ್ಕೂಟ, ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ, ಎಲ್ಲ SC ST OBC ಮೈನಾರಿಟಿ, ಈ ಅಹಿಂದ ವರ್ಗಗಳು ಮತ್ತು ಎಲ್ಲ ಜನಪರ ಸಂಸ್ಥೆ ಸೇರಿಕೊಂಡು 27ನೇ ತಾರೀಕು ಇದೇ ತಿಂಗಳು ಬೆಂಗಳೂರಿನಲ್ಲಿ ಒಂದು ಬೃಹತ್ ಆದಂತಹ ಸಮಾವೇಶವನ್ನು ಪ್ಲಾನ್ ಮಾಡಿದ್ದೀವಿ. ಆ ಸಮಾವೇಶ ಸೇರೋದ್ರ ಮುಖಾಂತರ ರಾಜಭವನರ ಮನೆಗೆ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಆ ಲಕ್ಷ ಜನ ಬರೋದಕ್ಕೆ ಸ್ವಯಂ ಪ್ರೇರಣೆಯಿಂದ ಕರೆ ಕೊಟ್ಟಿದ್ದೀವಿ. ಅವರದೇ ಆದಂತಹ ವಾಹನಗಳಲ್ಲಿ, ಅವರದೇ ಆದಂತಹ ಖರ್ಚಿನಲ್ಲಿ ಅವರೇ ಊಟ ಕಟ್ಕೊಂಡು ಈ ಹೋರಾಟಕ್ಕೆ ಬರ್ತಾ ಇದ್ದಾರೆ. ಇದು ನಾಡನ್ನು ಸಂರಕ್ಷಣೆ ಮಾಡ್ಕೊಳ್ಳುವಂಥ ಹೋರಾಟ, ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಳ್ಳುವಂಥ ಈ ಹೋರಾಟಕ್ಕೆ ಸರ್ ಪೊಲೀಸ್ ಇಲಾಖೆಯಿಂದ ನಿಮಗೆ ಅನುಮತಿ ಸಿಕ್ಕಿದೆಯಾ? ಅಲ್ಲ, ಇಲ್ಲಿ ಪೊಲೀಸ್ ಇಲಾಖೆಯಿಂದ ಹೋರಾಟಗಳಿಗೆ ಅನುಮತಿ ತಗೊಳ್ಳುವಂಥ ಅಗತ್ಯ ಇಲ್ಲ. ಅವರಿಗೆ ನಾವು ಬಂದೋಬಸ್ತ್ ಕೊಡಬೇಕು, ನಮಗೆ ಸಹಕಾರ ಕೊಡಬೇಕು. ಆ ಸಹಕಾರವನ್ನು ನಿರೀಕ್ಷೆ ಮಾಡ್ತೀವಿ ಅಷ್ಟೇ. ಅವ್ರ ಸಹಕಾರ ನಡೆದಿದ್ರು ನಾವು ಶಿಸ್ತುಬದ್ಧವಾದಂಥ ಹೋರಾಟವನ್ನು ಮಾಡ್ತೀವಿ. ಸರ್, ಇದು ರಾಜಭವನ ಚಲೋ ಅಥವಾ ರಾಜಭವನ ಮುತ್ತಿಗೆ? ರಾಜಭವನ ಚಲೋ ಅಂತಂದೇಳಿ ನಾವು ಜನರಿಗೆ ಕರೆ ಕೊಟ್ಟಿದ್ದೀವಿ. ರಾಜ್ಯಪಾಲರು ಅರ್ಥ ಮಾಡ್ಕೊಳ್ಬೇಕು, ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ಕುತಂತ್ರದಿಂದ ಹಿಂದೆ ಸರಿಬೇಕಂತ ಹೋರಾಟ ಮಾಡ್ತೀವಿ. ಮುತ್ತಿಗೆ, ಚಲೋ, ಘೇರಾವ್, ಪ್ರತಿಭಟನೆ, ನಿಮಗೆಲ್ಲ ಅದರದ್ದು ನಾನಾ ಅರ್ಥಗಳು ನಿಮಗೆ ಅರ್ಥ ಇದೆ. ಜನ ತೀರ್ಮಾನ ಮಾಡ್ತಾರೆ. ಎಸ್,
ಆಗಸ್ಟ್ 27ರಂದು ರಾಜ್ಯದಲ್ಲಿ ಬೆಂಗಳೂರಲ್ಲಿ ಅತಿ ದೊಡ್ಡ ಹೋರಾಟ ಆಗ್ತಿರ್ತಕ್ಕಂಥ, ಬಹುಶಃ ಬೆಂಗಳೂರಿಗೆ ಲಕ್ಷಾಂತರ ಜನರು ಬರೋ ಸಾಧ್ಯತೆ ಇರುವ ಮಾತನ್ನು ಕೂಡ ಅನಂತ ನಾಯ್ಕರು ಹೇಳಿರ್ತಕ್ಕಂಥ ರಾಜ್ಯಪಾಲರ ವಿರುದ್ಧ ಮತ್ತು ರಾಜ್ಯಪಾಲ ನಿರ್ಧಾರದ ವಿರುದ್ಧ ಇದೀಗ ಹಿಂದುಳಿದ ಸಮುದಾಯದವರು, ಅಲ್ಪಸಂಖ್ಯಾತ ದಲಿತ ಸಮುದಾಯದವರು ಕೂಡ ನಿಂತಿರ್ತಕ್ಕಂಥದ್ದು. ಆ ಮುಖಾಂತರ ಮುಖ್ಯಮಂತ್ರಿಗಳ ಪರವಾಗಿ ಅವರ ಧ್ವನಿ ಎತ್ತಲಿಕ್ಕೆ ಲಕ್ಷಾಂತರ ಜನರು ಬೆಂಗಳೂರಿಗೆ ಬರ್ತಿರ್ತಕ್ಕಂಥ ಇಡೀ ಹೋರಾಟದ ರೂಪುರೇಷೆಯನ್ನು ನಾಯಕರುಗಳು ನ್ಯೂಸ್ 18 ಕನ್ನಡಕ್ಕೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಆವೇರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಟ್ಟಲ್ಲಿ ಆಗಸ್ಟ್ 27ನೇ ತಾರೀಕು ಯಾವ ತರ ಹೋರಾಟವನ್ನ ಮಾಡಬೇಕು, ಅಹಿಂದ ವರ್ಗ ಸಿಎಂ ಬೆನ್ನಿಗೆ ನಿಂತಿದೆ, ಅವ್ರ ಪರವಾಗಿ ನಿಂತಿದೆ. ಗವರ್ನರ್ ಈಗ ಬಿಜೆಪಿ ಕೈಗೊಂಬೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ, ಅಸಂವಿಧಾನಿಕವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದನ್ನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೋದಕ್ಕೆ, ಪ್ರತಿಭಟನಾ ರ್ಯಾಲಿಯನ್ನ ಮಾಡೋಕೆ, ಎಸ್ಪೆಷಲಿ ರಾಜಭವನ ಚಲೋ ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.